ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್. ನಾನ್ ಪೂಜಾ ಗೌರವ. ಇವತ್ತು ನನ್ನ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಸ್ಯಾಂಡಲ್ವುಡ್ ನ ಕಿಲಾಡಿ ಹಾಗೆ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. KD ಮೂಲಕ ನಮ್ಮನ್ನೆಲ್ಲ ಮನೋರಂಜನೆಗೆ ಬರ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಇಡೀ ಎಲ್ಲಾ ಫ್ಯಾನ್ಸ್ ಸಮೇತ ಒಟ್ಟುಗೂಡಿರುವಂತದ್ದು KD ಸಿನಿಮಾ ಗೆಲ್ಲಿಸಲೇಬೇಕು ಅಂತ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಇಡೀ ಸಿನಿಮಾ ತಂಡ. ಎಸ್, ಇವತ್ತು ನನ್ನ ಜೊತೆ ಧ್ರುವ ಸರ್ ಇದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹಾಯ್ ಸರ್, ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲಕ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊದಲದಾಗಿ ಕೇಳಬೇಕು, ಅದ್ದೂರಿಯಾಗಿ ಎಂಟ್ರಿ ಕೊಟ್ರಿ, ಈಗ ಸಮೇತ ಅದ್ದೂರಿಯಾಗಿ ಇದ್ದೀರಾ, ಏನ್ ಹೇಳ್ತೀರಾ ಅನ್ನುವಂಥದ್ದು? ಅದ್ದೂರಿಯಾಗಿ ಎಂಟ್ರಿ ಕೊಡೋದಕ್ಕೆ ಕಾರಣ ನಮ್ಮ ಫಸ್ಟ್ CMR ಶಂಕರ್ ರೆಡ್ಡಿ ಅವರು. ಅದಕ್ಕಿಂತ ದೊಡ್ಡ ಕಾರಣ ನನಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ EP ಅರ್ಜುನ್ ಅವರು. ಅದ್ದೂರಿಯಾಗೇ ಇರೋದಕ್ಕೆ ಕಾರಣ ನನ್ನ VIPs ಆ್ಯಂಡ್ ಆಲ್ಸೋ ನನ್ನ ಎಲ್ಲ ಡೈರೆಕ್ಟರ್ಸು, AP ಅರ್ಜುನ್ ಸರ್ ಆಗಿರ್ಬೋದು, ಬೈ ಆಗಿರ್ಬೋದು, ಚೇತನ್ ಸರ್ ಆಗಿರ್ಬೋದು, ನಂದಕಿಶೋರ್ ಸರ್ ಆಗಿರ್ಬೋದು, ಈಗ ನಮ್ಮ ಪ್ರೇಮಣ್ಣ ಆಗಿರ್ಬೋದು. ಸೊ ಎಲ್ಲ ಡೈರೆಕ್ಟರ್ಸ್ ವಿಷನಿಂದ ಇದೆಲ್ಲ ಆಗಿರೋದು. ಸರ್, KD ಅಂದ ತಕ್ಷಣ ಸಾಕಷ್ಟು ವಿವಾದಗಳು ಬಂದೋದ್ರು ಸಮೇತ ರಕ್ಷಿತಾ ಮೇಡಮ್ ಹತ್ರ ಕೈ ಬಿಡ್ಲಿಲ್ಲ. ಒಂಥರ ಸಿಸ್ಟರ್ಹುಡ್ ಬ್ರದರ್ಹುಡ್ ಅಂತ ನಿಮ್ಮಿಬ್ರದ್ದು ಆಗಿದೆ. ಸ್ಟೇಜ್ ಮೇಲೆ ಅಷ್ಟೇ ಚಂದ ತಮ್ಮಂತರ ಕೊಂಡಾಡಿದ್ರು. ಸರ್, ರಕ್ಷಿತಾ ಮೇಡಮ್ ಬಗ್ಗೆ ಫಸ್ಟ್ ಮೊದಲಾಗಿ ಏನ್ ಹೇಳ್ತೀರಾ ಅನ್ನುವಂಥದ್ದು ಸರ್? ಅಕ್ಕನ ಬಗ್ಗೆ ಏನು ಹೇಳಬೇಕು ಅಂದರೆ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ನಾನೇನು ಅನ್ಕೊತೀನಿ ಅಂದರೆ, ಬಿಡು ಇವತ್ತೊಂದು ದಿವಸ ಅಕ್ಕ ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ಲಿ, ಬೆಳಿಗ್ಗೆ ಶಾಕ್ ಕೊಡೋಣ ಅಂತ ನಾನು ಅನ್ಕೊತೇನೆ. ಸೇಮ್ ವೇ ಅವರು, ನಂಗೆ ನಿನ್ನೆನೇ ಗೊತ್ತಾಯಿತು ಕಣೋ, ಸುಮ್ಮನೆ ನೀನು ಟೆನ್ಷನ್ ಆಗ್ತಿ ಅಂತ ಹೇಳಿಲ್ಲ, ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ದೀನಿ ಅಂತ ಅವರು. ಯಾಕ ನಂಗೆ ನಿನ್ನೆನೇ ಗೊತ್ತಿತ್ತು ನಿಮಗಾಗತ್ತೆ ಅಂತ ಅಲ್ಲ. ಸೊ ವಿ ಆರ್ ಆಲ್ ಇನ್ ಸೇಮ್ ಪೇಜ್. ಖುಷಿ ವಿಚಾರ ಏನು ಅಂದರೆ, ನಮ್ಮ ಸಿನಿಮಾಗೋಸ್ಕರ ಅವರು ಟೈಮ್ ಕೊಟ್ಟು ನಮಗಿಂತ ಇಂಟ್ರೆಸ್ಟ್ ತೊಗೊಂಡು ನಮಗಿಂತ ಪರ್ಸ್ನಲ್ಲಾಗೆ ಎಲ್ಲರನ್ನೂ ಹ್ಯಾಂಡ್ಲ್ ಮಾಡಿ ದಿಸ್ ಇಸ್ ಮೈ ಮೂವಿ ಅಂತ ನಿಲ್ತಾರಲ್ಲ, ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ವಿ ಆರ್ ಬ್ಲೆಸ್ಡ್ ಈ ಪ್ರಾಜೆಕ್ಟಲ್ಲಿ ವಿ ಹ್ಯಾವ್ ಅ ಸ್ಟ್ರೆಂತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ಅದರಲ್ಲೂ ನಮ್ಮ ಪ್ರೇಮ್ ಸರ್, ನೀವು ಇಡೀ ಚಿತ್ರತಂಡ ಜೊತೆ ನಾನು ಮಾತಾಡಿದೆ ಸರ್, ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ಗಳು ಎಲ್ಲರ ಜೊತೆನೂ ಮಾತಾಡಿದೆ. 3 ವರ್ಷ ಸಿನಿಮಾ ಮಾಡಿದ್ರು, ತುಂಬಾ ಖುಷಿಯಾಗಿದ್ದಾರೆ. KVN ಪ್ರೊಡಕ್ಷನ್ ಅವ್ರು ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಆಯ್ತು. ಲೈಕ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ, ಅವ್ರು ಹೆಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಡೈರೆಕ್ಟರ್ ವಿಷನ್ಗೆ ಅವ್ರಿಗೇನು ಬೇಕೋ ಅದನ್ನು ಲೈಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದರಿಂದ ನಾವೆಲ್ಲರೂ ಖುಷಿಯಾಗಿದ್ದೀವಿ. ಸೊ ಈಗ ಫೈನಲಿ ಇವಾಗ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ವಿ ಆರ್ ಆಲ್ ಎಕ್ಸೈಟೆಡ್. ಸರ್, ಇಡೀ ಓಲ್ ಸಿನಿಮಾದಲ್ಲಿ ಲೆಜೆಂಡ್ಸ್ಗಳೇ ಇರುವಂಥದ್ದು. ಸೊ ನೀವು ಮಚ್ಚಿಡ್ಕೊಂಡು ಬಂದಿದ್ದೀರಾ. ಸಂಜಯ್ ದತ್ತ ಸರ್ ಸಾಕಷ್ಟು ಒಂದು ವೈರಲ್ ಆಗ್ತಾ ಇರುವಂಥದ್ದು, ನಿಮ್ಮ ಫೇಸ್ ಟು ಫೇಸ್ ನಿಂತ್ಕೊಂತಾರ ಇಲ್ಲ ಅಥವಾ ನಿಮ್ಮ ಅಣ್ಣ ಆಗಿರ್ತಾರ ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನ್ ಹೇಳ್ತೀರಾ ಅನ್ನೋದು? ಐ ಡೋಂಟ್ ವಾಂಟ್ ಟು ಬಿ ಅ ಸ್ಪಾಯ್ಲರ್. ಈಗ ಹಾರ್ಡ್ಲಿ ವಿ ಹ್ಯಾವ್ 2 days ಅಲ್ಲ. ಸೊ ಸಿನಿಮಾ ನೋಡಾದ್ಮೇಲೆ ನಿಮ್ಗೇನೆ ಗೊತ್ತಾಗುತ್ತೆ. ಸಿನಿಮಾ ನೋಡಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಹೆಚ್ಚಿನ ವಿಷಯಗಳಿರುತ್ತೆ. ನನಗೂ ಇವಾಗ ನಾವು ರೆಸ್ಟ್ರಿಕ್ಟೆಡ್ ಅಲ್ವಾ, ಈಗ ಒಂದು ಸ್ವಲ್ಪ ಹೇಳಬೇಕು. ಯಾರ ಅಣ್ಣ ಹೇಳಬಾರ್ದು, ಯಾರ ಅಕ್ಕ, ಯಾರ ತಂಗಿ ಏನು ಹೇಳಬಾರ್ದು. ಆದ್ರೂ ಮ್ಯಾಟ್ರು 30ನೇ ತಾರೀಕು ರಿಲೀಸ್ ಆಗ್ತೈತೆ ಅಂತ ಹೇಳಬೇಕು. ಸೊ ಇಷ್ಟು ಕಷ್ಟ ಇದೆ. ಅಲ್ಲ, ಧ್ರುವ ಸರ್ ಅಂದ ತಕ್ಷಣ ನನ್ಗೇನೋ ಧ್ರುವ ಸರ್ ಅಂದ್ರೆ ಸ್ವಲ್ಪ ಭಯನೇ. ಆದ್ರೆ ಈ ಮಚ್ಚುಂದ್ರಿ ಎದ್ರೋದೇ ಇಲ್ವಲ್ಲ ಅಂತ. ಮಚ್ಚುಂದ್ರಿಗೆ ನೀವ್ ಎದ್ರುಕೊಂಡು ಕೈ ಕಟ್ಕೊಂಡು ನಿಂತೀರಾ ಹಿಂಗೆ ಅಂತ ಅಲ್ಲ, ಏನಾರು ಬಡ್ಡಿ ಬಂಗಾರಮ್ಮನವರು ಆಗ್ತಾನೆ. ಸಂಪತ್ತಿಗೆ ಸವಾಲ್ ಸಿನಿಮಾ ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಮಂಜುಳಾ ಅವ್ರ ಕ್ಯಾರೆಕ್ಟರ್ ಹೋಗ್ಬಿಟ್ಟಿರ್ತಾರೆ. ಸೊ ಅವರು ಹಂಗೆ ಆಡ್ತಾ ಇರ್ತಾರೆ. ಓಕೆ ಆರಾಮ್, ಯಾಕೆ ಏನು ಅನ್ಕೊ. ಸೊ ನಿಮಗೆ ಯಾವುದು, ನಿಮಗೆ ಅದ್ದೂರಿ ಬಹದ್ದೂರಲ್ಲಿ ಈ ಲವ್ ಮಿಸ್ ಮಾಡ್ಕೊಂಡಿದ್ರಿ, ಅದಾದಮೇಲೆ ಈ ಕಾಮಿಡಿ, ಒಂದು ಈ ಕಮರ್ಷಿಯಲ್ ಪ್ಯಾಕೇಜ್ ಅಂತ ಏನಿದೆ ಅದು ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ KD ಮೇಡಮ್. ಸರ್, ಮಚ್ಚುಂದ್ರಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಈ ಸಿನಿಮಾದಲ್ಲಿ ಅನ್ನುವಂಥದ್ದು? ಇಲ್ಲ, ಯಾರನ್ನ ಇಷ್ಟಪಡ್ತಾರೆ ಅನ್ನೋದು ನೋಡಿ. ಅಲ್ಲ, ಈಗ ಮಚ್ಚುಂದ್ರಿ ಇದಾರಲ್ಲ, ಅವ್ರ ಅಮ್ಮ ಶಿಲ್ಪಾ ಶೆಟ್ಟಿನಾ ಅಂತ. ಮಚ್ಲಕ್ಷ್ಮಿ. ಅದೇ ಅದು ಸುಂದ್ರಿ ಇದಾರಲ್ಲ ಸರ್, ಚಂದ ಇದಾರಲ್ಲ, ಅದಕ್ಕೆ ಸುಂದ್ರಿ ಅಂತ. ಎಲ್ರು ಒಂದೇ ತರ ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಸರ್ ಅಂತ ಗೊತ್ತಾಗುತ್ತೆ. ಏನ್ ಮೇಡಮ್ ಪ್ರಶ್ನೆ? ಸರ್, ಮಚ್ಚುಂದ್ರಿ ಅಮ್ಮ ಬಡ್ಡಿ ಬಂಗಾರಮ್ಮ ಶಿಲ್ಪಾ ಶೆಟ್ಟಿ ಇರ್ಬೋದಾ ಅಂತ. ಸೊ ನಾವೇನಾದ್ರೂ ಒಂದ್ ಸ್ವಲ್ಪ ಇಲ್ಲ ಮೇಡಮ್, ತಪ್ಪು. ಬೇರೆ ಸಂಬಂಧ ಇದೆ.
ಏನ್ ಸರ್ ಎಷ್ಟೊಂದು ಜನ ಆರ್ಟಿಸ್ಟ್ಗಳಿದ್ದಾರೆ, ರವಿಚಂದ್ರನ್ ಸರ್ ಇದ್ದಾರೆ, ಅರವಿಂದ್ ಸರ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಗುಡ್ತಾ ಇದ್ದೀರಾ. ಏನು ಒಂದು ಹೆಂಗ ನಾನು ಈಗ ಹೇಳಿದ್ನಲ್ಲ ಬಡ್ಡಿ ಬಂಗಾರ ಆ ತರ ಕಾಣಿಸ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಅದ್ರಿಂದ ಅವ್ರಿಗೆ ಎದುರ್ಕೊಳ್ತಾ ಇದ್ದಾರೆ, ಸಾಕಷ್ಟು ಕೇಳ್ತಾ ಇದ್ರೆ ಯಾವ್ದಕ್ಕೂ ಲಿಂಕ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಅಂದ್ಕೊಂಡಿರೋ ಇದೆಲ್ಲ ಲಿಂಕ್ ಯಾವುದಕ್ಕೂ ಇಲ್ಲ, ಕಥೆನೇ ಬೇರೆ ಇದೆ. ಸರ್ ಅದೇ ಡಬ್ಬಿಂಗ್ ಬಾತ್ರೂಮ್ ಒಳಗೆ ಮಾಡಿದ್ರಲ್ಲ, ಹೆಂಗಿತ್ತು ಅಂತ? ಅದು ಓಕೆ ಆಗ್ಲಿಲ್ವಲ್ಲ, ಸ್ಟುಡಿಯೋಲ್ಲಿ ಹೋಗಿ ಮಾಡಿದ್ವಲ್ಲ, ಅದೇ ಓಕೆ ಆಗಿತ್ತು. ರೆಫರೆನ್ಸ್ಗೆ ವಿಡಿಯೋ ಬೇಕಾಗಿತ್ತು, ಸೊ ಆವಾಗ ಕಳಿಸಿದ್ವಿ. ಓಕೆ ಸರ್, 3 ವರ್ಷ ತಗೊಂಡಿದ್ದೀರಾ ಒಂದು ಸಿನಿಮಾ ಮಾಡಕ್ಕೆ. ಸರ್ ಎಲ್ಲರೂ ಕೇಳ್ತಾ ಇರ್ತಾರೆ, ಧ್ರುವ ಸರ್ ಅಂದ ತಕ್ಷಣನೇ ವರ್ಷಕ್ಕೊಂದು 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರಂತ ನಮ್ಮ ರಿಪೋರ್ಟರ್ಸ್ಗಳು ನಿಮಗೆ ಕ್ವಶನ್ ಕೇಳ್ತಾ ಇದ್ರು, ಅದೆಷ್ಟು ಇರಿಟೇಟ್ ಆಗುತ್ತೆ ಅನ್ನುವಂಥದ್ದು. ಏನಕ್ಕೆ ನಮ್ಗೆ ಕೇಳಲಿಲ್ಲ ಅಂದ್ರೆ ಇರಿಟೇಟ್ ಆಗುತ್ತಲ್ವಾ? ಅಲ್ಲಿ ಕೇಳ್ತಾ ಇರ್ತಾರೆ, ನಾನು ಎಲ್ಲ ಅಲ್ಲ ಬೇಗ ಸಿನಿಮಾ ಮಾಡ ಅಂದ್ರೆ ಇಟ್ ಇಸ್ ಔಟ್ ಆಫ್ ಲವ್ ಅಲ್ವಾ? ಓಕೆ, ಅದಕ್ಕೇನು ಬೇಜಾರಾಗಲ್ಲ. ಅದಕ್ಕೆ ಬೇಜಾರಾಗ ಏನಕ್ಕೆ ಬೇಜಾರಾಗಬೇಕು? ತಿರ್ಗಾ ನಿಮ್ಗೆ ಇವಾಗ ಏನು ಇವಾಗ ಏನು ಕೆಲಸ ಮಾಡ್ತಾ ಇದೆಯಾ, ನೆಕ್ಸ್ಟ್ ತಿರ್ಗಾ ಬೇರೆ ಏನಾದರೂ ನೆಕ್ಸ್ಟ್ ಏನು ಕೆಲಸ ಮಾಡ್ತಾ ಇದೆಯಾ ಅಂದ್ರೆ ಬೇಜಾರಾಗುತ್ತೆ. ಬೇಗ ಕೆಲಸ ಮಾಡುವ ಅಂದ್ರೆ ಬೇಜಾರಾಗುತ್ತೆ. ಇಟ್ ಇಸ್ ಔಟ್ ಆಫ್ ಲವ್ ಆ ಥರ. ಸರ್ ಕೇಡಿ ಅಂದ್ರೆ ಕಾಳಿದಾಸ ಅಂತ ನಾನು ಅನ್ಕೊಂಡಿದ್ದೀನಿ, ಬಟ್ ಈಗಾಗಲೇ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿರೋದು ಕರುನಾಡ ಧ್ರುವ ಅಂತ ಕ್ರಿಯೇಟ್ ಆಗಿರೋದು. ಏನ್ ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗಳಿಗೆ? ಯಾವುದು ಯಾವ ಕರುನಾಡ ಧ್ರುವನೂ ಅಲ್ಲ, ಕೇಡಿ ಅವರೇ ಕಾಳಿದಾಸ. ಹೌದಾ ಸರ್? ಅಲ್ಲ ಸರ್, ಈಗ ಆಲ್ರೆಡಿ ಪೇಜ್ ಕ್ರಿಯೇಟ್ ಮಾಡಿದಾರೆ, ಅಷ್ಟು ಚಂದ, ಎಷ್ಟೊಂದು ಜನ ಅದ್ರ ಫ್ಯಾನ್ಸ್ ಅಲ್ಲಿ ಇದ್ದಾರೆ. ಕಾಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಒಂದು ರೆಡ್ ಹಾರ್ಟ್ಗಳು ಬಂದಿದೆ. ನಿಮ್ಮ ಫ್ಯಾನ್ಸ್ಗೆ ಎಲ್ಲ ಏನ್ ಹೇಳ್ತೀರಾ ಅನ್ನುವಂಥದ್ದು ಸರ್? ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಕೇಡಿ ಅಂತ ಕ್ರಿಯೇಟ್ ಮಾಡೋದು ಇನ್ನೇನು ಹೇಳಿ. ಅಲ್ಲ ಸರ್, ಧ್ರುವ ಅಂತಾನು ತಗೋಬಹುದಲ್ಲ ಕಾಳಿದಾಸು? ಥ್ಯಾಂಕ್ಸ್ ಹೇಳೋದಕ್ಕೆ ಇನ್ನೇನು ಹೇಳ್ಬೇಕು ನಮಗೆ. ಸರ್ 2005 ಅಲ್ಲಿ ಜೋಗಿ ಸಿನಿಮಾ ಬಂದಂಥದ್ದು, ನೀವ್ ಹೇಗ್ ಕುತ್ಕೊಂಡು ಸಿನಿಮಾ ನೋಡಿದ್ರಿ? ಈಗ ನಿಮ್ಮ ಕೈಲಿ ಪ್ರೇಮ್ ಸರ್ ಮಚ್ಚಿಡ್ಸಿದ್ದಾರೆ. ನಾವು NSVಕ್ಕೆ ನಾನು ಸೆಕೆಂಡ್ PU ಫಸ್ಟ್ PU ಪಾಸ್ ಆಗಿದ್ದೆ. ನಮ್ಮ ಸ್ಕೂಲ್ ಸೀನಿಯರ್ಸ್ ಜೊತೆ ಈಶ್ವರಿ ಥಿಯೇಟ್ರಲ್ಲಿ ನೋಡಿದ್ದಿತ್ತು ಸಿನಿಮಾ, 9 ಗಂಟೆ ಶೋ ಜೋಗಿ ಈಶ್ವರಿ ಥಿಯೇಟರ್. ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ ಅದ್ರ ಬಗ್ಗೆ ಸರ್ ನಂಗೆ ಒಂದು ವರ್ಡ್ ಆನ್ಸರ್ ಬೇಡ ಸರ್, ಸ್ವಲ್ಪ ಏನಾದ್ರು ಡೀಪ್ ಆಗಿ ಹೇಳಿ ಅನ್ನುವಂಥದ್ದು. ಅದೇ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ನಮ್ಮ ಸ್ಕೂಲ್ ಸೀನಿಯರ್ಸ್ ಎಲ್ಲ ಹೋಗಿದ್ವಿ. 9:30 ಶೋಗೆ ಹೋಗಿದ್ವಿ. ಅದೇ ಫುಲ್ ಪಾಟ್ ಮಾಡಿ ಫುಲ್ ಗಲಾಟೆ ಮಾಡ್ಕೊಂಡು ಫುಲ್ ಕಿರ್ಚಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಐ ವಾಸ್ ಇನ್ ಫಸ್ಟ್ PU ಸೆಕೆಂಡ್ PU ಸೆಕೆಂಡ್ ಕ್ಲಾಸಲ್ಲಿದ್ವಿ. ಫುಲ್ ಹೌಸ್ಫುಲ್ ಇತ್ತು, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಚೆ ಬಂದಿದ್ದು ನೆನಪಿದೆ. ಈಗ ಅದೇ ಹಿಂಗಿದೆ ಅಂದರೆ, ಈಗ ಅದೇ ಸ್ಕೂಲ್ ಸೀನಿಯರ್ಸು ಅದೇ ಈಶ್ವರಿ ಥಿಯೇಟ್ರಿಗೆ ಅದೇ ಡೈರೆಕ್ಷನ್ ಮಾಡಿರುವಂಥ ಮೂವಿ, ಬಟ್ KD ಚಿತ್ರಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ನಾನು ಅದು ನರ್ತಕಿಗೆ ಬರ್ತೀನಿ ಅಂದರೆ ಯಾವ ಥರದ್ದು ಬೇಡ, ನರ್ತಕಿ ಅಲ್ಲ ಈಶ್ವರಿ ಅಲ್ವಾ ನೋಡಿದ್ದು ಜೋಗಿನ, ಈಶ್ವರಿಗೆ ಹೋಗ್ರಿ ನೀವು ಅಂತ. ಸರ್ ಪ್ರೇಮ್ ಸರ್ ನಿಮ್ಗೆ ಈಗ ಮನೆಗೆ ಬಂದು ಹಿಂಗ್ ಸ್ಟೋರಿ ಹೇಳಿರ್ಬೋದಲ್ಲ, ಬೇಬಿ ನಿಮ್ಮನ್ನ ಮೊನ್ನೆ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು ನನ್ನ ತಮ್ಮಂತರ ಧ್ರುವ ಅಂತ. ಸೊ ಬಂದ್ಬಿಟ್ಟು ಮಗ ಹಿಂಗಿರುತ್ತೆ ಸ್ಟೋರಿ, ನೀನ್ ಆಪೋಸಿಟ್ ಆಗಿ ಸಂಜಯ್ ದತ್ ಅವ್ರು ಇರ್ತಾರೆ, ನೀನ್ ಮಚ್ಚಿಡಿಬೇಕು ಹಂಗೆಲ್ಲ ಹೇಳ್ಬೇಕಾರೆ ಅವಾಗ ಇನ್ನೂ ಯಾರು ಸ್ಟೋರಿ ಯಾವ ತರ ಹೇಳಿದ್ರು? ಇನ್ನು ಕಾಸ್ಟ್ ಇನ್ನೂ ಆಗಿರ್ಲಿಲ್ಲ ಮೇಡಮ್. ಸಂಜಯ್ ಬಾಬು ಯಾರೂ ಓಕೆ ಫೈನಲೈಸ್ ಆಗಿರಲಿಲ್ಲ. ಸ್ಟೋರಿ ಹೇಳ್ತೀನಿ ಅಂದರು. ನಾನು ಆಮೇಲೆ ಕಾದೆ ಇನ್ನೇನು ಶೂಟಿಂಗ್ ಹೋಗ್ಬೇಕಾದ್ರೆ ಸ್ಟೋರಿ ಹೇಳಿಸಿದ್ರು. ಅವರು ಒಂದ್ಸರಿ ಹೇಳಿದ್ರು ಸರ್ನು, ಆಮೇಲೆ ಸ್ಟೋರಿ ಅವ್ರ ಅಸಿಸ್ಟೆಂಟ್ಸು ಫುಲ್ ಡೀಟೇಲ್ ನರೇಷನ್ ಕೊಟ್ಟರು. ಯಾಕೆಂದರೆ ನಾನು ಹೇಳಿದೆ, ಅಣ್ಣ ನನಗೆ ಹಿಂದಿನ ಸೀನ್ ಏನು ಹೇಳ್ರಿ, ಮುಂದಿನ ಸೀನ್ ಏನಾಗುತ್ತೆ ಹೇಳ್ರಿ, ಮತ್ತು ಇವಾಗ ನಾನು ಏನು ಮಾಡಬೇಕು ಅದನ್ನು ಹೇಳ್ರಿ, ಇಲ್ಲಾಂದರೆ ನನಗೆ ಇನ್ವಾಲ್ವ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ. ಇಲ್ಲ ಮಗ ನಿಂದು ಈ ಥರ ವರ್ಕ್ ಮಾಡೋದಲ್ಲ, ಮತ್ತು ಫುಲ್ ಸ್ಟೋರಿ ಕೇಳ್ಬಿಡು ಒಂದ್ಸರಿ. ಪ್ರಾಬಬ್ಲಿ ಅವರು ಏನಾದರೂ ಸ್ಟೋರಿ ನರೇಟ್ ಮಾಡಿದ್ದಿದ್ರೆ ಅದು ಮೋಸ್ಟ್ಲಿ ನನಗೆ ಇರಬೇಕು. ಯೂಶ್ವಲಿ ಸರ್ ಸ್ಟೋರಿ ಯಾರಿಗೂ ಹೇಳಲ್ಲ ಅಂತ ಎಲ್ರಿಗೂ ಗೊತ್ತು. ಕೆದಕಿ ಸ್ಟೋರಿ ಕೇಳಿರೋದು ಅಂದರೆ, ಮತ್ತು ಅವ್ರ ಸ್ಟೋರಿ ಅವರೇ ಹೇಳಿದ್ರೆ, ಸ್ಟೋರಿ ಏನಾದರೂ ಹೇಳಿದರೆ ನಿಮಗೆ ಕಣೋ. ಸರ್ ಫುಲ್ ಸ್ಟೋರಿ ಹೇಳಿದಾರ ಸರ್ ನಿಮ್ಗೆ? ಹೌದೌದು, ಫುಲ್ ಸ್ಟೋರಿ. ಸರ್ ಈಗ ಇಷ್ಟು ದೊಡ್ಡ ಅಂದರೆ ಇಂಟರ್ವಲ್ ಒಂಚೂರು ಅವಾಗ ಹೇಳಿರಲಿಲ್ಲ, ಮಧ್ಯದಲ್ಲಿ ಕೆಲವು ಸೀನ್ಸ್ ಒಂಚೂರು ಅವಾಗ ವರ್ಕ್ ಆಗ್ತಾ ಇತ್ತು, ಕ್ಲೈಮ್ಯಾಕ್ಸು ಅಷ್ಟೇ ಅವಾಗ ಒಂಚೂರು ವರ್ಕ್ ಆಗ್ತಾ ಇತ್ತು. ಸರ್ ಇಷ್ಟು ದೊಡ್ಡ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀರಾ, ಏನು ಕಲ್ತ್ಕೊಂಡ್ರಿ ಅನ್ನೋದು ಸರ್? ಏನು ಕಲ್ತ್ಕೊಂಡೆ ಅಂದರೆ ಅಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದು, ಅಷ್ಟು ಸಕ್ಸಸ್ ನೋಡಿದ್ರು. ಫಸ್ಟು ಇವ್ರುಗಳು ತಲೆ ನಿಲ್ತಾ ಇದೆ ಅನ್ನೋದು ಫಸ್ಟ್ ನಾವುಗಳೆಲ್ಲ ಕಲಿಬೇಕಾಗಿರೋದು. ದೇ ಡೋಂಟ್ ಟೇಕ್ ಎನಿ ಫ್ಯಾನ್ಸಿ ವರ್ಡ್ಸ್, ತಲೆಗೇನೂ ಹಾಕೊಳ್ಳಲ್ಲ. ಹೌದಾ, ಥ್ಯಾಂಕ್ ಯು ಸೋ ಮಚ್, ನೆಕ್ಸ್ಟ್ ಮುಂದಿನ ಡೈಲಾಗ್ ಕೊಡ್ರಿ, ನೆಕ್ಸ್ಟ್ ಏನು ಶಾರ್ಟ್ ಅಂತ ಕೇಳ್ತಾರೆ.
ಸೊ ಫಸ್ಟು ಅಷ್ಟು ಸಟಲ್ ಆಗಿರ್ತಾರಲ್ಲ, ಫಸ್ಟ್ ಅದನ್ನು ನಾವೆಲ್ಲರೂ ಕಲಿಬೇಕು. ಬೇಸಿಕ್ ಇನ್ ರೆಸ್ಟ್ ಎವ್ರಿಥಿಂಗ್ ವಿಲ್ ಫಾಲೋ ಅನ್ನೋದು ನನ್ನ ನಂಬಿಕೆ. ಸರ್ ನಮ್ಗೆ ಎಷ್ಟೇ ಗೊತ್ತಿರ್ಲಿ ಏನೇ ಇರ್ಲಿ ದಿನ ಕಲಿಯೋದಂತೂ ಖಂಡಿತ ಇದ್ದೇ ಇರುತ್ತೆ ಸರ್. ನೀವು ಮತ್ತೆ ಸಂಜಯ್ ದತ್ ಸರ್ ಫೇಸ್ ಟು ಫೇಸ್ ಇರ್ಬೇಕಾದ್ರೆ ಏನಾದ್ರೂ ಫೀಲ್ ಆಗ್ತಾ ಇತ್ತಾ ಅಥವಾ ಆ ಗಟ್ಸ್ ಹಂಗೆ ಇರ್ತಾ ಇತ್ತಾ, ಹೇಗ್ ಫೀಲ್ ಆಯ್ತು ಅನ್ನುವಂಥದ್ದು ಸರ್? ಇಲ್ಲ ಮೇಡಮ್, ಆ್ಯಕ್ಟಿಂಗ್ ನಮಗೆ ಅಂತಲೇ ಒಂದು ಡೈಲಾಗ್ಸ್ ಇರೋದು, ಸರ್ಗೆ ಅಂತಲೇ ಒಂದು ಡೈಲಾಗ್ಸ್ ಇರೋದಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಅವ್ರಿಗೂ ಇತ್ತು, ನನಗೂ ಸರ್ ಮುಂದೆ ಮಾಡ್ತಾ ಇದ್ದೀನಲ್ಲ, ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದಿತ್ತು. ಸೊ ಚೆನ್ನಾಗಿ ಆಯಿತು ಅಂತ ಒಂದು ಫೀಲ್ ಇದೆ. ನೀವು ನೋಡಿದಾಗ ನಿಮ್ಗೆ ಸರ್ ನಮಗೂ ಹಂಗೆ ಅನಿಸ್ತಾ ಇದೆ. ಸ್ಟೇಜ್ ಮೇಲೆ ನೀವೆಲ್ಲರೂ ಮಾತಾಡ್ಬೇಕಾರೆ ಹೇಳ್ತಾ ಇದ್ರಿ, ಖಂಡಿತ ಇದೊಂದು ಒಳ್ಳೆ ಬ್ರೇಕ್ ಕೊಟ್ಟೇ ಕೊಡುತ್ತೆ ಸಿನಿಮಾ ಅಂತ. ಎಲ್ಲರೂ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ. ರಮೇಶ್ ಸರ್ ಮತ್ತೆ ನಿಮ್ದು ಒಂದಿನ ಶಾರ್ಟ್ ಇತ್ತು, ನೀವು ಮನೆಗೆ ಹೋಗಿ ಹೇಳ್ತೀರಾ ಇವತ್ತು ನನ್ನ ಜೊತೆ ರಮೇಶ್ ಸರ್ ಜೊತೆ ಇತ್ತು ಅಂತ ಹೇಳ್ಬೇಕಾದ್ರೆ, ಸೊ ಮನೇಲಿ ಸ್ವಲ್ಪ ಡಿಸ್ಕಷನ್ ಆಯ್ತು ಅಂತ ಹೇಳ್ತಾ ಇದ್ರಿ ಸರ್. ಏನ್ ಡಿಸ್ಕಷನ್ ಆಯ್ತು ಕೊನೆಯದಾಗಿ? ಅದೇ ಮನೇಲಿ ಎಲ್ಲರೂ ಎಸ್ಪೆಷಲಿ ಅಮೆರಿಕ ಮೂವಿ ಇದೆಯಲ್ಲ, ಅಮೆರಿಕ ಮೂವಿ, ಆ ಮೂವಿ ಲೂಪಲ್ಲಿ ಓಡ್ತಾ ಇರುತ್ತೆ ನಮ್ಮ ಮನೇಲಿ. ಅದು ಯಾವ ಮೋಹನ ಅದಲ್ಲ ಸಾಂಗ್ ಅಲ್ಲ, ನನ್ನ ಹಾಡು ಕೇಳಿದ್ರೆ ಪಾಪ ಆಡಿರೋರು ಮುಗಿತಾರೆ ಅಷ್ಟೇ. ಸೊ ಆ ಸಾಂಗು ಈ ಮೂವಿ ಓಡ್ತಾನೇ ಇರುತ್ತೆ ನಮ್ಮ ಮನೇಲಿ ಲೂಪಲ್ಲಿ. ಸೊ ನಾನು ಹೋಗಿ ಸರ್ ನನಗೆ ಇವತ್ತು ಅಪ್ರಿಷಿಯೇಟ್ ಮಾಡಿದ್ರು, ಶಾರ್ಟ್ ನೋಡ್ಬಿಟ್ಟು ಅಂತ ಹೇಳಿದ್ರು. ನಿಜವಾಗ್ಲೂ ಮಾಡಿದ್ರ? ಕಣೆ ನಿಜವಾಗ್ಲೂ ಮಾಡಿದ್ರು. ನಿಜವಾಗ್ಲೂ ಇಷ್ಟಪಟ್ರ? ಯಾಕೆ ನಿಂಗೆ ಡೌಟ್ ಆದ್ರೆ? ಇಲ್ಲ ಸೊ ಅವರೇ ಒಳ್ಳೆ ಆ್ಯಕ್ಟರ್ ಅಲ್ವಾ, ಅವ್ರು ನಿನಗೆ ಇಷ್ಟಪಟ್ಟಿದ್ರು. ಸೊ ಆ ಥರ ಖುಷಿ ಅವ್ರಿಗೆ. ಸೊ ನಮ್ಗೊಂಥರ ಖುಷಿ ಅಲ್ಲ, ಅವ್ರ ಮುಂದೆ ಸರ್ ಎಂಕರೇಜ್ ಮಾಡಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು. ಸರ್ ಹಾಡು ಹೇಳೋದು ಕಷ್ಟ ಅಂದ್ರೆ ಒಂದು ಡೈಲಾಗ್ ಹೇಳಿ ಸರ್, ಒಂದೇ ಒಂದು ಹೇಳಿ ಸರ್, ಪರವಾಗಿಲ್ಲ. ಲಾಸ್ಟ್ ಕೊನೆಗೆ ಬಂದ್ಬಿಟ್ಟು ನಾನು ಅಷ್ಟೊಂದೆಲ್ಲ ವೈಬ್ ಸೆಲೆಬ್ರೇಷನ್ ಇಲ್ಲ ಸರ್. ಅಣ್ಣೋ ಮೊದಲನೇ ಕಿತ್ತ ಮಚ್ಚಿಡ್ದೇವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅಂದ್ಬಿಡ್ರಣ. ಸರ್ ಸೀರಿಯಸ್ ಆಗಿ ಇಷ್ಟೋ ತನಕ ನೀವು ಮಾತಾಡಲ್ಲ, ನನಗೆ ಕೇಳಿಸ್ತಾ ಇರ್ಲಿಲ್ಲ, ಅದಕ್ಕೆ ರಿಪೀಟ್ ಕ್ವಶನ್ ಬರ್ತಾ ಇಲ್ಲ ನಂದು. ಸೊ ಕೇಳಿಸ್ತಾ ಇರ್ಲಿಲ್ಲ, ಅದಕ್ಕೆ ಆಡಿಯೋ ಸರಿ ಇಲ್ವಾ ಇದೆಯಾ ಅಂತ ಕೇಳಿ ಅಂತ ಹೇಳೋಣ ಅಂತ ಇದ್ದೆ ಸರ್. ಒಂದ್ಸಲ ಜೋರಾಗಿ ಹೇಳಿ ಸರ್. ಏನ ಅಲ್ಲ ಡೈಲಾಗ್ ನನಗೆ ಕೇಳಿಸ್ತಿಲ್ಲ, ಸೀರಿಯಸ್ ಆಗಿ ಕೇಳಿಸ್ತಾ ಇಲ್ಲ. ಅಲ್ಲಿ ಮೈಕ್ ಕರೆಕ್ಟ್ ಆಗಿ ಕೇಳಿಸಿರುತ್ತೆ, ಕರೆಕ್ಟ್ ಆಗಿದೆ ಅಲ್ವಾ? ಸರ್ ಇಷ್ಟು ಬೇಗ ಮುಗಿಸಿದೀನಿ, ಟೈಮಿಂಗ್ಸ್ ಬೇಗ ಮುಗಿಸಿದೀನಿ, ಅದಕ್ಕೆ ಡೈಲಾಗ್ ಕೇಳಿ. ಸೊ ನಿಮ್ಮ ಮೂಲಕ ನಿಮ್ಮ ಎಲ್ಲ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಪ್ರಶ್ನೆಗಳಿತ್ತು. ಥ್ಯಾಂಕ್ ಯು ಸೋ ಮಚ್. ಸರ್ ಎಲ್ಲರೂ ನಗ್ತಾ ಇದಾರೆ, ಇದು ಸೀರಿಯಸ್ ನೋಟ್ ಅಲ್ಲ? ಇಲ್ಲಮ್ಮ, ಸೀರಿಯಸ್ ಆಗಿದೆ. ಐ ರಿಯಲಿ ಮೀನ್ ತುಂಬಾ ಸೆನ್ಸಿಬಲ್ ಕ್ವೆಶನ್ಸ್ ಕೇಳಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರೂ ಏಪ್ರಿಲ್ 30ಕ್ಕೆ ಚಿತ್ರಮಂದಿರಕ್ಕೆ ಬಂದು ಕುಟುಂಬದ ಸಮೇತ ಕೂತಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮತ್ತೊಮ್ಮೆ ಎಲ್ಲಾರ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಜಯ ಅರ್ಚನೆ. ಎಸ್ ಸಿನಿಮಾ ನೋಡಿ ಸರ್, ಹೇಳಿರ್ಲಿಲ್ವಾ ಅದನ್ನ ನೀವು? ಸರ್ ಒಂದ್ ಕ್ವಶನ್ ಕೇಳ, ನಿಮ್ ಹೆಂಡತಿ ನೀನ್ ಯಾಕೆ ಇಷ್ಟೊಂದ್ ಚಂದ ಅಂತ ಯಾವಾಗ ಹೇಳಿದ್ರು ಸರ್? ನಿಮ್ಮ ವೈಫ್ ನಿಮ್ಗೆ ಯಾಕೆ ನೀನ್ ಇಷ್ಟೊಂದ್ ಚೆನ್ನಾಗಿದ್ದೀಯ ಅಂತ ಯಾವಾಗ ಹೇಳಿದ್ರು ಸರ್, ಇಷ್ಟು ಚಂದ ಅಂತ? ಇರೋಕ್ ಮುಂಚೆನೆ ಲವ್ ಐತಲ್ಲ ಮೇಡಮ್, ಆವಾಗ ಹೇಳಿದ್ಲು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಇದು ಪ್ರೊಮೋಕನಿಗೆ. ಎಸ್ ಇಷ್ಟ ಆಗಿತ್ತು ಧ್ರುವ ಸರ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮನ್ ಸೂರ್ಯ ಪ್ರಕಾಶ್, ಪೂಜಾ ಗುರಪ್ಪ, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.